ಕಲಾ ಕದ್ದು ಕೇಳಿಸ್ಕೊಂಡಿದ್ದನ್ನ ಯಾವತ್ತು ನಮ್ಗೆ ಹೇಳ್ದೆ ಮರ್ತವಳಲ್ಲ ನೀನು. ಸ್ವಲ್ಪ ನೆನಪು ಮಾಡ್ಕೊಳೆ. ಅದು ಅತ್ತೆ ಹತ್ರ ಸಿಕ್ಕಾಕೊಂಡಿದ್ದ ಅಷ್ಟೇ ನೆನಪು. ಅವ್ರೇನ್ ಹೇಳಿದ್ರು ನಾನೇನ್ ಹೇಳ್ದೆ ಎಲ್ಲ ಮರ್ತೋಯ್ತು ಕಣಿಲ್ಲಲ್ಲೋ. ನನ್ನೂನ ಕಣೆ ಸಿಕ್ಕಾಕೊಂಡ್ಬಿಟ್ವಾ? ಮುಗೀತು ನಮ್ಮ ಆಪರೇಷನ್. ನಾವು ಕತ್ ಕೇಳಿಸ್ಕೊಂಡ ವಿಚಾರ ಎಲ್ಲ ಅಮ್ಮನ್ಗೆ ಹೇಳ್ಬಿಟ್ರ ನಿಮ್ಮನ್ನ ಕಮಿಟಿಯಿಂದ ಕಿತ್ತಾಕ್ತೀರಾ? ನಾನು ನಿಮ್ಗೆ ಇಷ್ಟ ದಿನ ಎಂತೆಂತ ಒಳ್ಳೆ ವಿಷಯ ಎಲ್ಲ ಕತ್ ಕೇಳಿಸ್ಕೊಂಡ್ ಬಂದ್ ಹೇಳಿದೀನಿ. ನನ್ನಂತವಳ ಕಮಿಟಿಯಿಂದ ಕಿತ್ತಾಕಿದ್ರೆ ದೇವ್ರು ನಿಮ್ ಸುಮ್ನೆ ಬಿಡೋದಿಲ್ಲ. ಹೇಳಿ ಹೊಸು. ಹೌದು ಹೌದು, ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆ ಹೇಳಲ್ವಾ? ಸ್ವಲ್ಪ ಸುಮ್ಮನೆ ಇರು. ಅಲ್ಲ ಅಲ್ಲಿ ಸಿಕ್ಕಾಕೊಂಡ್ಬಿದ್ಯಲ್ಲ, ನಮ್ಮ ಬಗ್ಗೆ ಏನ್ ಹೇಳ್ದೆ? ನೆನಪಾಯ್ತು. ನಿಮ್ ಯಾರ ವಿಷಯನೂ ಹೇಳಿಲ್ಲ. ನಾನಾಗೆ ಬಂದೆ, ಸಿಟ್ಟು ಮಾಡ್ಕೊಳ್ಳಿದ್ರೆ ಬೈಯೋದಿದೆ, ನನ್ನನ್ ಮಾತ್ರ ಬೈರಿ ಹಿಂದೆ. ನಿಜನ ಕಲಾ? ನಾನು ಆಡಿರತ್ತ ಕಲಾ ಅಕ್ಕ, ನನ್ ತಲೆ ಮೇಲೆ ಕೈ ಇಟ್ಟು ಕಾಣೆ ಮಾಡ್ತಾ ಇದ್ದೀರಾ? ಅದೇ ಮದ್ವೆ ಆಗದ ತಲೆ ಮೇಲೆ ಕೈ ಇಟ್ಟು ಸುಳ್ಳು ಹೇಳಿದ್ರೆ ಅವ್ರಿಗೆ ಮದ್ವೆನೇ ಆಗಲ್ವಂತೆ. ನಿಮಗೆ ಯಾರೇ ಹೇಳಿದ್ರು? ಇರ್ಬೋದು ಅನ್ಕೊಂಡು ಹೇಳ್ದೆ. ನಿನ್ ತಲೆ ಅದ್ರ ಮೇಲೆ ಕೈ ಇಟ್ಟಿದ್ದು. ಸುಮ್ಮನೆ ಬಸ್ಸು, ಕಲಾತ್ಗೆ ಹೇಳಿ. ಅಲ್ಲಿ ನೀವು ನಮ್ಮ ಬಗ್ಗೆ ಏನು ಹೇಳಿಲ್ಲ ಸರಿ, ಅಲ್ಲಿ ಏನ್ ಮಾತನಾಡಿತಿತ್ತು ಅದನ್ನ ನಮ್ಗೆ ಹೇಳಿ. ಕಮಿಟಿಲಿ ಇಟ್ಕೋತೀರಾ ಅಂದ್ರೆ ಹೇಳ್ತೀನಿ. ನೀನೇ ಕಮಿಟಿ ಶುರು ಮಾಡಿದ್ದು, ನಿನ್ನ ಕಮಿಟಿಯಿಂದ ತೆಗಿತೀವ. ಹೇಳೆ ಕಲಾ. ನಾನು ಹೋದಾಗ ಅತ್ತೆ ಸುಧಾಗ್ ಫೋನ್ ಮಾಡಿ ಶ್ರೀ ಬಗ್ಗೆ ವಿಚಾರಿಸ್ಕೊತಿದ್ರು. ನಾನು ಹೇಳಿಲ್ವಾ, ಕಲ್ಯಾಣಿಗೆ 1 ವಾರದವರೆಗೂ ಟೈಮ್ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಸುಮ್ಮನೆ ಕೂತ್ಕೊಳ್ಳೋ ಜೀವ ಅಲ್ವೇ ಅಲ್ಲ ನಮ್ಮಮ್ಮ. ಏನೋ ನಡೆಸ್ತಾ ಇದ್ದಾರೆ. ಏನು ಅಂತ ತಿಳ್ಕೊಬರ್ತಾ ಕಲಾತ್ಗೆ? ಅಯ್ಯ ಬಾ, ಇನ್ನು ನನ್ನಿಂದಾಗಲ್ಲಪ್ಪ. ಹೋಗ್ಲಂತ. ನಾನಾ? ಇಲ್ಲಪ್ಪ, ಹೋಗಿಲ್ಲಲ್ಲೋ. ಮನೇಲಿ ಹೇಳಿ ಬಂದಿದ್ಯಾ? ಹ್ಞೂ, ಯಾಕೆ? ಇಷ್ಟೊತ್ತಿಗೆ ಫೋನ್ ಬಂದಿರ್ಬೇಕಿತ್ತಲ್ಲ. ಇನ್ನೊಂದು ಅರ್ಧ ಗಂಟೆಲಿ ಮನೇಲಿ ಇರ್ತೀನಿ. ಈ ಟ್ರಾಫಿಕ್ ನಲ್ಲಿ, ಈ ಬಸ್ ನಲ್ಲಿ ನೀನ್ ಅನ್ಕೊಂಡಿದ್ದ ಟೈಮಿಂಗ್ ಮನೆಗೆ ತಲುಪ್ದಂಗೆ. ಹೆಂಗೋ ರೀಚ್ ಆಗ್ತೀನಿ. ನಿನ್ ನಂಬರ್ ಕೊಡು. ಹೇಗೆ ಸೇವ್ ಮಾಡ್ಕೋತೀಯಾ? ಮೆಮರಿ. ನನ್ ಮೆಮರಿ ಸ್ಟ್ರಾಂಗ್ ಇದೆ. 9901121021. ರಿಪೀಟ್ ಮಾಡು. 9901121021. ಈಗ ನೀನ್ ರಿಪೀಟ್ ಮಾಡು. 9901121021. ವೆರಿ ಗುಡ್. ನಾಳೆ ಬೆಳಗ್ಗೆ ಕೇಳಿದಾಗ್ಲೂ ರಿಪೀಟ್ ಮಾಡಬೇಕು. ಖಂಡಿತ. ಯಾರ್ ಮುಖ್ಯನೋ ಅವ್ರ ನಂಬರ್ ನೆನಪಿಂದ ಅಳಿಸಲ್ಲ. ಥ್ಯಾಂಕ್ಸ್ ಜಾನು. ಯಾಕೆ? ನನ್ನನ್ನು ಮುಖ್ಯವಾದವನು ಅಂತ ಕನ್ಸಿಡರ್ ಮಾಡಿದ್ಕೆ. ನನ್ನ ಜೀವನದಲ್ಲಿ ನೀನು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಬಾ. ಅಂತ ಕೆಟ್ಟ ಮನುಷ್ಯನ ಜೊತೆ ನೀನು ಮದುವೆ ಆಗ್ಬೇಕಾ? ಕೆಟ್ಟವ್ರಂತ ಯಾರೂ ಇರಲ್ಲ. ಅದೆಲ್ಲ ನೋಡೋರ್ ದೃಷ್ಟಿಕೋನ. ಅದ್ಯಾಕೆ ನಿಮಗೆ ಕೆಟ್ಟವ್ರು ಅನ್ಸಿದ್ರು ಅಂತ ಅರ್ಥ ಆಗ್ಲಿಲ್ಲ. ಅವ್ರೇನು ಅಂತ ಅರ್ಥ ಆಗಿದ್ರ ನಿನಗೆ? ಯಾಕೆ ಅಂದ್ರೆ ಅವನೇನು ಅಂತ ಗೊತ್ತಾಗೋ ಮುಂಚೆನೇ ನಿನಗೆ ಮದುವೆ ಫಿಕ್ಸ್ ಆಗಿದೆ. ಪ್ರೀತಿಸಿಲ್ಲ ಏನಿಲ್ಲ. ಅರೇಂಜ್ ಮ್ಯಾರೇಜ್ ಬೇರೆ ನಿಂದು. ನಾನು ಮದುವೆ ಆದ್ಮೇಲೆ ಪ್ರೀತಿಸ್ತೀನಿ. ಚೆನ್ನಾಗಿದೆ ಕಣ. ಯಾವ ಮನುಷ್ಯನ ಮೇಲೆ ಪ್ರೀತಿನೇ ಇಲ್ವೋ ಅವನ ಯಾವ್ದೋ ಬಲವಂತಕ್ಕೆ ಮದುವೆ ಆಗೋದಂತೆ, ಮದುವೆ ಅನ್ನೋದು ಪ್ರೀತಿ ಮಾಡೋದಂತೆ. ಪ್ರೀತಿಸೋರನ್ನ ಮದುವೆ ಆಗ್ಬೇಕಲ್ವಾ? ಪ್ರೀತಿ ಇರೋದಕ್ಕೆ ಮದುವೆ ಆಗ್ತಿರೋದು. ನಾನ್ ನಂಬೋದಿಲ್ಲ. ನೀನ್ ತಗೊಂಡಿರೋ ತಪ್ಪು ನಿರ್ಧಾರಕ್ಕೆ ಸಮರ್ಥನೆ ಕೊಟ್ಕೋತಿದ್ಯಾ ಅಷ್ಟೇ. ನೀನ್ ನನಗೆ ಇತ್ತೀಚಿನ ಪರಿಚಯ. ನನ್ನ ಮನಸ್ಥಿತಿ ಬಗ್ಗೆ, ನನ್ನ ನಿರ್ಧಾರದ ಬಗ್ಗೆ ನಿನಗೇನೋ ಗೊತ್ತು? ಆ ಮದನ್ ನೋಡಿದ್ರೆ ಗೊತ್ತಾಗುತ್ತೆ ಬಿಡು. ಬೇರೆ ಏನಾದ್ರು ಮಾತಾಡನ್ವಾ? ಯಾಕೆ? ಈ ವಿಷಯದ ಬಗ್ಗೆ ಮಾತಾಡಿದ್ರೆ ನಿನ್ ತಪ್ಪು ಎಲ್ಲಿ ಸಾಬೀತಾಗ್ಬಿಡುತ್ತೆ ಅಂತನಾ? ವಾಪಸ್ ಹೋಗ್ಲಾ? ಸಾರಿ.